ವೀಕ್ಷಕರೇ, ಈ ಜಾಹೀರಾತನ್ನು ಸೂಕ್ಷ್ಮವಾಗಿ ಗಮನಿಸಿದ ನಂತರ ಪ್ರಜ್ಞಾವಂತರಾದ ನೀವು ಆತ್ಮಸಾಕ್ಷಿಯಾಗಿ ಒಂದು ಮಾತನ್ನು ಹೇಳಿ. ಭಾರತದಲ್ಲಿ ರಾಜಕೀಯ ಪಕ್ಷಗಳಿಗೆ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಇನ್ನೂ ಗೌರವ ಉಳಿದಿದೆಯೇ? ನಾವು ಯಾವುದೇ ಯೋಜನೆಯ ಪರ ವಿರೋಧಿಯಲ್ಲ, ಸತ್ಯವನ್ನಷ್ಟೇ ಮಾತನಾಡುತ್ತಿದ್ದೇವೆ. ನಮ್ಮ ತೆರಿಗೆಯ ಹಣದಿಂದ ಸರ್ಕಾರವನ್ನು ನಡೆಸುವ ರಾಜಕಾರಣಿಗಳು ಹೀಗೆ ಮಹಾತ್ಮ ಗಾಂಧೀಜಿಯವರನ್ನು ತಮ್ಮ ಕೀಳು ಅಭಿರುಚಿಗಾಗಿ ಹಿಗ್ಗಾಮುಗ್ಗ ಎಳೆದಾಡುತ್ತಿದ್ದಾರಲ್ಲ, ಇವರ ಮನಸ್ಸು ಬುದ್ಧಿ ನಿಜಕ್ಕೂ ಸ್ವಾಸ್ಥ್ಯದಿಂದ ಕೂಡಿದೆಯೇ? ಅಥವಾ ಇವರೆಲ್ಲ ಬೌದ್ಧಿಕವಾಗಿ ದಿವಾಳಿಯಾಗಿದ್ದಾರೆಯೇ? ದಯಮಾಡಿ ಯೋಚಿಸಿ. ಒಂದು ಯೋಜನೆಯ ಲೋಪವನ್ನು ಪ್ರಶ್ನೆ ಮಾಡುವುದಕ್ಕೆ ನೂರಾರು ಮಾರ್ಗಗಳಿವೆ, ಆರೋಗ್ಯಪೂರ್ಣವಾದ ಅನೇಕ ದಾರಿಗಳಿವೆ. ಅವುಗಳನ್ನು ಬಳಸಿಕೊಳ್ಳದೆ ಹೀಗೆ ಕೀಳು ಅಭಿರುಚಿಯನ್ನ ಹೊರಹಾಕುತ್ತಿರುವ ನಮ್ಮ ರಾಜಕಾರಣಿಗಳು ದ್ವೇಷ ಭಾಷಣದ ಮಸೂದೆಯನ್ನು ಜಾರಿಗೆ ತರ್ತಾರೆ. ಮತ್ತೊಂದೆಡೆ ತಮ್ಮ ಅಂತರಂಗದ ಆಕ್ರೋಶವನ್ನ ಹೊರಹಾಕಲು ಇಂತಹ ಕೀಳು ಮಟ್ಟಕ್ಕೆ ಇಳಿಯುತ್ತಾರೆ. ಸಂಸ್ಕೃತಿಯ ಬಗ್ಗೆ ದೊಡ್ಡದಾಗಿ ಮಾತನಾಡುವ ರಾಷ್ಟ್ರೀಯ ಪಕ್ಷ ಬಿಜೆಪಿ ಇಂತಹ ಸ್ಥಿತಿಯನ್ನು ತಲುಪಿರುವುದು ಶೋಚನೀಯ. ಜನಪ್ರತಿನಿಧಿಗಳೇ, ದಯಮಾಡಿ ಜವಾಬ್ದಾರಿಯಿಂದ ವರ್ತಿಸಿ. ಸಾರ್ವಜನಿಕರ ಹಣವನ್ನು ದುರುಪಯೋಗ ಮಾಡುವುದನ್ನು ದಯಮಾಡಿ ನಿಲ್ಲಿಸಿ. ಇಂತಹ ನಿಮ್ಮ ಪ್ರಯತ್ನ ಖಂಡಿತ ಶ್ಲಾಘನೀಯವಲ್ಲ, ಇದು ಅಸಹ್ಯ. ಮಹಾತ್ಮರಿಗೆ ನೀವು ಮಾಡುವ ಅಪಮಾನ. ಇನ್ನಾದರೂ ಎಚ್ಚೆತ್ತುಕೊಂಡು ಪ್ರಜ್ಞಾವಂತರಾಗಿ ವರ್ತಿಸಿ. ನಿಮ್ಮ ಹೀನಾಯ ಸ್ಥಿತಿಗೆ ನಮ್ಮ ಅಂತರಂಗದ ಸಂತಾಪ.